ಹಾಸ್ಟೆಲ್ ಪ್ರವೇಶ ಹಾಗೂ ವಿದ್ಯಾರ್ಥಿ ವೇತನ ಖಂಡಿಸಿ ಎಬಿವಿಪಿ ಇಂದು ತಿಪಟೂರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ. ತಿಪಟೂರಿನ ತಾಲೂಕು ಆಡಳಿತ ಭವನದ ಮುಂದೆ ತಿಪಟೂರು ತಾಲೂಕಿನ ಎಬಿವಿಪಿಯಿಂದ ವಿದ್ಯಾರ್ಥಿಗಳು ಸೇರಿ ಕಾಲೇಜು ಆರಂಭವಾಗಿ 2-3 ತಿಂಗಳು ಕಳೆದರೂ ಹಾಸ್ಟೆಲ್ಗಳಲ್ಲಿ ಪ್ರವೇಶಾತಿ ನೀಡುತ್ತಿಲ್ಲ ಮತ್ತು ಇಂಜಿನಿಯರಿಂಗ್ ಮುಂತಾದ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರ ಸ್ಕಾಲರ್ಶಿಪ್ ಅನ್ನು ಸಹ ವಿದ್ಯಾರ್ಥಿ ವೇತನವನ್ನು ಸಹ ನೀಡುತ್ತಿಲ್ಲ. ಇದನ್ನು ತಿಪಟೂರು ಎಬಿವಿಪಿ ತೀವ್ರವಾಗಿ ಖಂಡಿಸುತ್ತದೆ ಎಂದು ಪ್ರತಿಭಟನೆ ನಡೆಸಿದರು. ವಿದ್ಯಾರ್ಥಿಗಳಿಗೆ ಸೇರಿದಂತ ಉದ್ದೇಶ ಏನಂತಂದ್ರೆ ರಾಜ್ಯ ಸರ್ಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಬಹುಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ಯಾಯ ಆಗ್ತಾ ಇದೆ. 2 ವರ್ಷಗಳಿಂದ ಏನ್ ವಿದ್ಯಾರ್ಥಿ ವೇತನ ಬರ್ತಾ ಇತ್ತು ಸ್ಕಾಲರ್ಶಿಪ್ಗಳು ಸ್ಟೂಡೆಂಟ್ಸ್ಗಳಿಗೆ ರಾಜ್ಯದಲ್ಲಿ ಯಾವ ವಿದ್ಯಾರ್ಥಿಗಳಿಗೂ ತಲುಪಿಲ್ಲ. ರೈತರು ಸ್ಕಾಲರ್ಶಿಪ್ ಬರ್ತಾ ಇತ್ತು ಎಲ್ಲರಿಗೂ 10,000 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅದನ್ನು ಸಂಪೂರ್ಣವಾಗಿ ರದ್ದು ಮಾಡಿದ್ದಾರೆ. ರೈತ ಸ್ಕಾಲರ್ಶಿಪ್ ನ SSB ಸ್ಕಾಲರ್ಶಿಪ್ ನಮ್ಮ ಇಂಜಿನಿಯರಿಂಗ್ ಹೆಂಗಾಗಿದೆ ಅಂದ್ರೆ CET ಅವರು ಒಂದು ಕೋಟ, ಮ್ಯಾನೇಜ್ಮೆಂಟ್ ಅವರು ಒಂದು ಕೋಟ ಅಂತ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಈಗ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರೇನು ಎಲ್ಲ ಶ್ರೀಮಂತರೇ ಮಕ್ಕಳು ಬಂದು ವಿದ್ಯಾಭ್ಯಾಸ ಮಾಡಲ್ಲ, CET ಸೀಟ್ ಸಿಕ್ಕಿರಲ್ಲ ಅಂತ ಮ್ಯಾನೇಜ್ಮೆಂಟ್ ಸೀಟಿಗೆ ಸೇರಿರ್ತಾರೆ. ಬಟ್ ಅವರಿಗೆ ಸ್ಕಾಲರ್ಶಿಪ್ ಇಲ್ಲ ಅನ್ನೋದು ತುಂಬಾ ಅನ್ಯಾಯ ಆಗ್ತಾ ಇದೆ ಹುಡುಗರಿಗೆ. ಎಷ್ಟೊಂದ್ ಕಡೆ ಬಡ ಮಕ್ಕಳು ಹಳ್ಳಿ ಕಡೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಸ್ಕಾಲರ್ಶಿಪ್ ನಂಬ್ಕೊಂಡಿರ್ತಾರೆ. ಯಾಕಂದ್ರೆ ಒಬ್ಬ ಮೆಸ್ ಬಿಲ್ ಕಟ್ಟಕ್ಕಿರ್ಬೋದು, ಆಟೋ ಬಿಸ್ ಕಟ್ಟಕ್ಕಿರ್ಬೋದು, ತನ್ನ ಓದುವಿಗೆ ಅನುಕೂಲ ಆಗಲಿದ್ದರೆ ಸ್ಕಾಲರ್ಶಿಪ್ ಇರೋದು. ಬಟ್ ಅಂತ ಸ್ಕಾಲರ್ಶಿಪ್ ಅನ್ನು ನೀಡಿದ 2 ವರ್ಷಗಳಿಂದ ಸರ್ಕಾರ ಸತತವಾಗಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದೆ. ರಾಜ್ಯದ ಎಲ್ಲೆಡೆ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಕೂಡ ಬಂದಿಲ್ಲ. SSB ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳ ಮ್ಯಾನೇಜ್ಮೆಂಟ್ ಕೋಟಾದವರಿಗೆ ಬಂದಿಲ್ಲ. CET ಕೋಟಾದವರಿಗೂ ಕೂಡ 2 ವರ್ಷಗಳಿಂದ ಸ್ಕಾಲರ್ಶಿಪ್ ಸಿಕ್ಕಿಲ್ಲ. ವಿದ್ಯಾರ್ಥಿ ವೇತನ ಅಂತಕ್ಕದ್ದು ವಿದ್ಯಾರ್ಥಿಗಳಿಗೆ ಓದುವಿಗೆ ತನ್ನ ಶೈಕ್ಷಣಿಕ ಅವಧಿಯಲ್ಲಿ ಅನುಕೂಲ ಆಗಲಿ ಅಂತ ಮಾಡಿರ್ತಕ್ಕಂಥ ಒಂದು ಅನುಕೂಲ ಆಗಲಿ ಅಂತ ನಾವೆಲ್ಲ ಬಯಸ್ತಾ ಇವೆ. ಬಟ್ ಸರ್ಕಾರ ನಮ್ಗೆ ಏನ್ ಕೊಟ್ಟಿದೆ ಎಲ್ಲರಿಗೂ ಸಮವಾಗಿ ಹಂಚ್ತಾ ಇಲ್ಲ ಸ್ಕಾಲರ್ಶಿಪ್ ನ. ನಮ್ಮಲ್ಲೇ ಯಾರಿಗೂ ಸಿಕ್ಕಿಲ್ಲ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೇ ರಾಜ್ಯದ ಹಲವೆಡೆ ವಿದ್ಯಾರ್ಥಿ ಬಡ ವಿದ್ಯಾರ್ಥಿಗಳು ಇರ್ತಾರೆ, ಹಳ್ಳಿಯಿಂದ ಬಂದಿರ್ತಾರೆ, ಅವ್ರ ತಂದೆ ತಾಯಿ ಕೂಲಿ ಮಾಡ್ಬಿಟ್ಟು ಓದಿಸ್ತಾ ಇರ್ತಾರೆ, ಸ್ಕಾಲರ್ಶಿಪ್ ನಂಬ್ಕೊಂಡಿರ್ತಾರೆ. ವಿದ್ಯಾರ್ಥಿಗಳು ಬರ್ಲಿ ಈ ಸಲ ಫೀಸ್ ಕಟ್ಟಕ್ಕಾಗುತ್ತೆ, ಇನ್ನೊಂದಕ್ಕಾಗುತ್ತೆ ಅಂತ. ಬಟ್ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಎಲ್ಲರಿಗೂ. ಅದು ಬಹುಮುಖ್ಯವಾಗಿ ವಿಳಂಬ ಆಗ್ತಾ ಇದೆ. ಸ್ಕಾಲರ್ಶಿಪ್ ನಲ್ಲಿ ರಾಜ್ಯ ಸರ್ಕಾರ ಮನ ಹಾಕಿಕೊಂಡು ವಿದ್ಯಾರ್ಥಿಗಳ ಮೇಲೆ ಸ್ವಲ್ಪನಾದ್ರೂ ದಯೆ ಕರುಣೆ ತೋರಿಸಿ ಸ್ಕಾಲರ್ಶಿಪ್ ನ ಬಿಡುಗಡೆ ಮಾಡಬೇಕು. 2 ವರ್ಷಗಳಿಂದ ಸ್ಕಾಲರ್ಶಿಪ್ ನ ಸಿಕ್ಕಿಲ್ಲ. ಹಾಗೂ ಸರ್ಕಾರ ಜೂನ್ ತಿಂಗಳಲ್ಲಿ ಮೇ ಎಂಡಿಂಗ್ ಅಲ್ಲಿ ಸ್ಟಾರ್ಟ್ ಆಗಿರೋದು ಕಾಲೇಜ್ಗಳು. ಬಟ್ ಇನ್ನು ಹಾಸ್ಟೆಲ್ ವ್ಯವಸ್ಥೆಗಳು ಆಗಿಲ್ಲ. ಎಷ್ಟು 40% ಸ್ಟೂಡೆಂಟ್ಸ್ ಅಷ್ಟೇ ಹಾಸ್ಟೆಲ್ ಸಿಗ್ತಾ ಇದೆ ಪ್ರತಿ ವರ್ಷ. ಇನ್ನು 60 ಭಾಗ ಏನ್ ವಿದ್ಯಾರ್ಥಿಗಳಿದ್ದಾರೆ ಹಾಸ್ಟೆಲ್ ಸಿಗ್ತಾ ಇಲ್ಲ. ಎಲ್ಲ ಹಳ್ಳಿಗಳಿಂದ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಗೌರ್ಮೆಂಟ್ ಹಾಸ್ಟೆಲ್ಗಳನ್ನ ನಂಬ್ಕೊಂಡು ಬಂದಿರ್ತಾರೆ. ನಾವು ವಿದ್ಯಾಭ್ಯಾಸ ಮಾಡಬೇಕು, ಜೀವನದಲ್ಲಿ ಕಲಿಬೇಕು ಅಂತ. ಬಟ್ ಅಂತ ವಿದ್ಯಾರ್ಥಿಗಳೇ ಸೌಲಭ್ಯ ಸಿಗ್ತಾ ಇಲ್ಲ ಈ ಸರ್ಕಾರದಲ್ಲಿ. 40% ಶೇಕಡ ಆ 40% ವಿದ್ಯಾರ್ಥಿಗಳಿಗೂ ಸಹ ಹಾಸ್ಟೆಲ್ಗಳಲ್ಲಿ ಪ್ರವೇಶಾತಿ ಇನ್ನೂ ಆಗಿಲ್ಲ. ಇನ್ನೂ 2.5-3 ತಿಂಗಳಾಗಿದೆ ಕಾಲೇಜ್ ಪ್ರಾರಂಭವಾಗಿ. 3 ತಿಂಗಳಾದ್ರೂ ಕೂಡ ಪ್ರವೇಶಾತಿ ಏನಿದೆ ಅದು ನೇಮಕ ಮಾಡ್ಕೊಂಡೇ ಇಲ್ಲ ವಿದ್ಯಾರ್ಥಿಗಳೆಲ್ಲ. ಈ ಸಾಲಲ್ಲಿ ಏನ್ ಜಾಯ್ನ್ ಆಗಿದ್ದಾರೆ ಅಂತ ಸ್ಟೂಡೆಂಟ್ಸ್ ನ ತಾವೆಲ್ಲ ವಿದ್ಯಾರ್ಥಿ ಪರಿಷತ್ ರಾಜ್ಯದೆಲ್ಲಡೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಏನ್ ನಮಗೆ ಈ ಪ್ರತಿಭಟನೆ ಸರ್ಕಾರಕ್ಕೆ ಹೇಳಲು ಬಯಸುತ್ತಿದ್ರೆ ಸ್ಕಾಲರ್ಶಿಪ್ ಏನಿದೆ ವಿದ್ಯಾರ್ಥಿ ವೇತನ ಬಹು ಮುಖ್ಯವಾಗಿ ಅದೇ ನಮ್ಮ ಬೇಡಿಕೆ. ವಿದ್ಯಾರ್ಥಿಗಳ ಅನುಕೂಲ ಆಗತಕ್ಕಂಥದ್ದು ಅದನ್ನ ಬೇಗ ಬಿಡುಗಡೆ ಮಾಡಬೇಕು. ಎಲ್ಲ ವಿದ್ಯಾರ್ಥಿಗಳಿಗೂ ಸರಿ ಸಮನಾಗಿ ಮ್ಯಾನೇಜ್ಮೆಂಟ್ ಕೋಟಾ, CET ಕೋಟಾ ಅಂತ ದಯವಿಟ್ಟು ನೀವು ವಿಭಜನೆ ಮಾಡಬೇಡಿ. ವಿದ್ಯಾರ್ಥಿಗಳೇ ಎಲ್ಲರೂ ಫೀಸ್ ಕಟ್ಟಿರ್ತಾರೆ, ಎಲ್ಲರೂ ಓದಕ್ಕಂತಾನೆ ಬಂದಿರ್ತಾರೆ. ಯಾರಿಗೂ ನೀವು ವಿಭಜನೆ ಮಾಡಿದರೆ ಸ್ಕಾಲರ್ಶಿಪ್ ಅನ್ನು ಕೊಡಿ. ಹಾಗೂ ಹಾಸ್ಟೆಲ್ ನೇಮಕಾತಿ ಏನಿದೆ ಗೌರ್ಮೆಂಟ್ ಹಾಸ್ಟೆಲ್ಗಳು ಇನ್ನೂ ಮಾಡಿಲ್ಲ. ಹಾಗೂ ನಮ್ಮ ರಾಜ್ಯದಲ್ಲಿ ಗೌರ್ಮೆಂಟ್ ಹಾಸ್ಟೆಲ್ಗಳ ಸಂಖ್ಯೆ ಇಲ್ಲಿ ಹೆಚ್ಚಬೇಕಾಗಿದೆ. ಯಾಕಂದ್ರೆ ಇನ್ನು 60% ಅಷ್ಟು ವಿದ್ಯಾರ್ಥಿಗಳೇ ಹಾಸ್ಟೆಲ್ಗಳು ಸಿಗ್ತಾ ಇಲ್ಲ. ಪ್ರವೇಶಾತಿನೇ ಸಿಗ್ತಾ ಇಲ್ಲ. ಅವರಿಗೆ ಬರ್ತಾರೆ ಸಿಗಲ್ಲ. ಕೆಲವರು ಬಡವ ಮನೇಲಿ ಇರ್ತಾರೆ, ಅಂತವ್ರಿಗೆ ಸಿಗಲ್ಲ. ಅವರೇನ್ ಮಾಡ್ತಾರೆ, ವಿದ್ಯಾಭ್ಯಾಸನೇ ಬೇಡ ಅಂತ ಬಿಟ್ಬಿಡ್ತಾರೆ ಅಂತ ಮನೇಲಿ. ಅಂತ ಬಡ ವಿದ್ಯಾರ್ಥಿಗಳು ಹೇಗೆ ಕಲಿಬೇಕು, ಅವರೆಲ್ಲ ಹೆಂಗೆ ಮುಂದೆ ಬರಬೇಕು ಜೀವನದಲ್ಲಿ. ಅದಕ್ಕೋಸ್ಕರನಾದ್ರೂ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಸ್ಟೆಲ್ಗಳನ್ನ ನಮ್ಮ ಸರ್ಕಾರ ಇನ್ನು ಮುಂದೆ